ಅಂತಾರಾಷ್ಟ್ರೀಯ ಗ್ರೀನ್ ಆಸ್ಕರ್ ಎಂದು ಪ್ರಸಿದ್ಧವಾದ ಆಸ್ಟೇನ್ ಪ್ರಶಸ್ತಿಯನ್ನ ತೃತೀಯ ಬಾರಿಗೆ ಕರ್ನಾಟಕದ ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ಪಡೆದು ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದು, ಗ್ರಾಮೀಣ ನಾವೀನ್ಯತೆಗಾಗಿ ಕೊಡಬಡುವ ಈ ಪ್ರಶಸ್ತಿಯನ್ನ ಇಂಗ್ಲೆಂಡ್ನ ಸಮಾರಂಭದಲ್ಲಿ ಕಂಪನಿಯ ಸಿಇಒ ಮೋಹನ್ ಹೆಗಡೆ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. ಅಂತಾರಾಷ್ಟ್ರೀಯ ಗ್ರೀನ್ ಆಸ್ಕರ್ ಎಂದು ಪ್ರಸಿದ್ಧವಾದ ಆಸ್ಟೇನ್ ಪ್ರಶಸ್ತಿಯನ್ನು ತೃತೀಯ ಬಾರಿ ಕರ್ನಾಟಕದ ಸೆಲ್ಕೋ ಸೋಲಾರ್ ಲೈಟ್ಸ್ ಪ್ರೈವೇಟ್ ಲಿಮಿಟೆಡ್ ಪಡೆದು ಹ್ಯಾಟ್ರಿಕ್ ಗೆಲುವು ಸಾಧಿಸಿದೆ. ಈ ಸಂಸ್ಥೆಯ ಸ್ಥಾಪಕ ಹರೀಶ್ ಹಂದೆ ಉಡುಪಿಯ ಕುಂದಾಪುರ ಮೂಲದವರು. ಸಿಇಒ ಮೋಹನ್ ಹೆಗಡೆ ಕುಮಟಾದ ಹೆರವಟಾದವರು. ರಾಷ್ಟ್ರ ಮಟ್ಟದಲ್ಲಿ ತಳಮಟ್ಟದ ಜನರ ಮನೆಗೆ ಉದ್ಯೋಗಗಳಿಗೆ ಸೂರ್ಯಶಕ್ತಿ ನೀಡಿ ಖ್ಯಾತಿ ಗಳಿಸಿದ ಸೆಲ್ಕೋಕ್ಕೆ ನಾಯಕತ್ವ ನೀಡಿದ್ದು ಕರಾವಳಿಯ ಇಬ್ಬರು ಎಂಬುದು ಅಭಿಮಾನದ ಸಂಗತಿ. ರಲ್ಲಿ ಡಾಕ್ಟರ್ ಹರೀಶ್ ಹಂದೆ ಮತ್ತು ನೆವಿಲ್ಲೆ ವಿಲಿಯಮ್ಸ್ ಸ್ಥಾಪಿಸಿದ ಸೆಲ್ಕೋ ಸೋಲಾರ್ ಸಂಸ್ಥೆ 2005 ಮತ್ತು 2007ರಲ್ಲಿ ಸೆಲ್ಕೋ ಈ ಪ್ರಶಸ್ತಿಯನ್ನು ಗೆದ್ದಿದೆ. ಉದ್ಯಮದ ಜೊತೆ ಸಮಾಜದ ಕಲ್ಯಾಣವನ್ನು ಗುರಿಯಾಗಿಟ್ಟುಕೊಂಡ ಸೆಲ್ಕೋ ಸೋಲಾರ್ 3 ದಶಕಗಳಲ್ಲಿ ಸೆಲ್ಕೋ ಭಾರತದ ಗುಡ್ಡಗಾಡು ಹಿಂದುಳಿದ ರಾಜ್ಯಗಳ ಸಹಿತ 7 ರಾಜ್ಯಗಳಲ್ಲಿ 2 ಮಿಲಿಯನ್ಗಿಂತ ಹೆಚ್ಚು ಜನರಿಗೆ ಸೂರ್ಯ ಶಕ್ತಿಯನ್ನು ಒದಗಿಸಿದೆ. ಕೃಷಿ, ಪಶು ಸಂಗೋಪನೆ, ಆಹಾರ ಸಂಸ್ಕರಣ, ಗುಡಿಗಾರಿಕೆ ಸಹಿತ ವಿವಿಧ ಕ್ಷೇತ್ರಗಳ ಅತಿ ಸಣ್ಣ 24,000 ಉದ್ಯಮಿಗಳಿಗೆ ಸೌರಶಕ್ತಿ ವ್ಯವಸ್ಥೆ ಮಾಡಿದೆ. 500,000ಗಿಂತ ಹೆಚ್ಚು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸೌರ ವಿದ್ಯುತ್ ಚಾಲಿತ ಡಿಜಿಟಲ್ ಪಾಠದ ಕೊಠಡಿಗಳನ್ನು ನೀಡಿದೆ. 6 ಮಿಲಿಯನ್ಗಿಂತ ಹೆಚ್ಚು ರೋಗಿಗಳ ಆರೋಗ್ಯ ಸೇವೆ ಬಲಪಡಿಸಿದೆ. ವಿಶ್ವ ಬಂಧುಗಳಿಗೆಲ್ಲ ನಮಸ್ಕಾರ. Greetings from Selco. Good evening, my dear friends. It gives me a great pleasure to receive this prestigious award on behalf of all my colleagues, the board, and all partners associated with us. Selco's journey has been for the betterment of this society by providing solar energy, eradicating the poverty, leveraging on innovations based on traditional skills. By using clean energy, the inherent potential can be explored and can be passed on to the next generation. Our work highlights the importance of ecosystem of favorable policy, financing and skilled human resource. We have moved from basic energy access to the livelihood. Innovations took place in the areas of agriculture, animal husbandry, health and education. We have more than 200 different solutions which support the income generation activities with focus on women as well as youths, irrespective whether they are in urban or rural. We acknowledge more than 24,000 women empowerment and youth entrepreneurs who are the real ambassadors of this social mission. Our state and central government with their policies and skills are also supporting this concept. This is the third time Selco is getting this award, and it has given us the platform to spread this philosophy globally. We thank the Ashton team for this honor. Let me conclude. Our aim is Ano Bhadraha Kratavo Yantu Vishwataha. Let the noble thoughts come from every corner of the society.
Thank you. ಸುಸ್ಥಿರ ಇಂಧನವಾದ ಸೌರಶಕ್ತಿಯನ್ನು ಬಳಸಿ ಬಡತನ ನಿರ್ಮೂಲನ ಮಾಡುವ ಸೆಲ್ಕೋ ಬೀದಿ ಬದಿ ವ್ಯಾಪಾರಿಗಳಿಂದ ಆರಂಭಿಸಿ ಕಮ್ಮಾರನ ಒಲೆ ಕಾಯಿಸುವವರೆಗೆ ಸೌರಶಕ್ತಿ ನೀಡಿದೆ. ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿದ ಸೆಲ್ಕೋ 6,80,000 ಮನೆಗಳಿಗೆ ವಿದ್ಯುತ್ ಮನೆ ನೀಡಿದೆ. ಪ್ರಧಾನಮಂತ್ರಿಗಳು ಕಳೆದ ವರ್ಷ ಅಯೋಧ್ಯೆಯಲ್ಲಿ ಬಾಲ ಶ್ರೀರಾಮನನ್ನು ಪ್ರತಿಷ್ಠಾಪಿಸಿದ ದಿನ ಸಂಜೆ ಸೂರ್ಯವಂಶದ ರಾಮನ ನೆನಪಿನಲ್ಲಿ ಪ್ರಕಟಿಸಿದ ಬಹುಕೋಟಿ ಮನೆಗಳಿಗೆ ಸೌರ ವಿದ್ಯುತ್ ಯೋಜನೆಯನ್ನು ಜಾರಿಗೆ ತರುವಲ್ಲಿ ಸೆಲ್ಕೋ ಸಕ್ರಿಯವಾಗಿದೆ. ಈ ಸಾಧನೆಗಾಗಿ 2011ರಲ್ಲಿ ಸೆಲ್ಕೋ ಸಂಸ್ಥಾಪಕ ಹರೀಶ್ ಹಂದೆ ಅವರಿಗೆ ರಾಮೋನ್ ಮೆಗ್ಸೆಸೆ ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಪ್ರಶಸ್ತಿ ದೊರಕಿದೆ. ಉದ್ಯಮದೊಟ್ಟಿಗೆ ಸಮಾಜ ಸೇವೆ ತತ್ವವನ್ನು ಕಸಿ ಮಾಡಿಕೊಂಡು ದುರ್ಬಲರನ್ನು ಗುರುತಿಸಿ ಅವರಿಗೆ ಸೂರ್ಯ ಶಕ್ತಿಯನ್ನು ಸವಲತ್ತಿನೊಂದಿಗೆ ಒದಗಿಸಿ ಅವರನ್ನು ಮೇಲೆತ್ತುತ್ತಾ ಕಂಪನಿ ಗಳಿಸಿದ ಲಾಭಾಂಶದ ಪಾಲನ್ನು ಮರಳಿ ಸಮಾಜಕ್ಕೆ ಮುಟ್ಟಿಸುವ ಕೆಲಸ ಮಾಡುತ್ತಿರುವ ಸೆಲ್ಕೋ ಸ್ಥಾಪಕ ಹರೀಶ್ ಹಂದೆ ಸರಳ, ಸಜ್ಜನ ಮತ್ತು ಸದುದ್ದೇಶಕ್ಕೆ ಸಮರ್ಪಿತವಾದ ಜೀವ. ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ಮೋಹನ್ ಹೆಗಡೆ ಹೆರವಟ್ಟ ಇನ್ನೊಂದು ರೀತಿಯ ಸಮಾಜಮುಖಿಯಾಗಿದ್ದಾರೆ. ಮೋಹನ್ ಹೆಗಡೆ ಹವ್ಯಕ ಮಹಾಮಂಡಲದ ಅಧ್ಯಕ್ಷರಾಗಿ ಸಮಾಜವನ್ನು ಸಕ್ರಿಯವಾಗಿಟ್ಟಿದ್ದಾರೆ. ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಸಂಸ್ಥೆಗಳನ್ನು ಹುಡುಕಿ ಸಾಂಕೇತಿಕ ವೆಚ್ಚದಲ್ಲಿ ಸೋಲಾರ್ ಬೆಳಕು ನೀಡುತ್ತಿದ್ದಾರೆ. ತಾಳಮದ್ದಲೆಯ ಅರ್ಥಧಾರಿಯಾಗಿ ಜ್ಞಾನ ಹಂಚುತ್ತಿದ್ದಾರೆ. ಹರೀಶ್ ಹಂದೆ ಅವರ ಜೊತೆಗೂಡಿ ಮೋಹನ್ ಹೆಗಡೆ ಸೂರ್ಯನ ಬೆಳಕನ್ನು ಸಮಾಜದ ಹೊರಗೆ, ಅಂತರಂಗದ ಬೆಳಕನ್ನು ಆತ್ಮದ ಒಳಗೆ ಬೀರುತ್ತಿದ್ದಾರೆ. ಪ್ರಶಸ್ತಿ ಸ್ವೀಕರಿಸಿದ ಸೆಲ್ಕೋ ಸಿಇಒ ಮೋಹನ್ ಹೆಗಡೆ ಮಾತನಾಡಿ, ಬಡತನದ ಸವಾಲು ಎದುರಿಸುವಲ್ಲಿ ಹಾಗೂ ಸಹಜ ದೌರ್ಬಲ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಲ್ಲಿ ಪರ್ಯಾಯ ಇಂಧನ ಶಕ್ತಿಯ ಬಳಕೆ ಪ್ರಗತಿ ಪಥದಲ್ಲಿದೆ. ಇದರಿಂದ ಅಭಿವೃದ್ಧಿ ಹಾಗೂ ನಿಜವಾದ ಭರವಸೆ ಹೆಚ್ಚುತ್ತದೆ. ಪರಂಪರೆಯ ಸಹಜ ಹರಿವಿನಿಂದ ವ್ಯಕ್ತಿಯ ನೈಸರ್ಗಿಕ ಬುದ್ಧಿಮತ್ತೆ ಸಂರಕ್ಷಣೆ, ಸುಸ್ಥಿರ ಸಮಾಜ ಇದರಿಂದ ನಿರ್ಮಾಣವಾಗುವುದು. ನಮ್ಮ ಸಂಸ್ಥೆಗೆ ಬಂದ ಈ ಪ್ರಶಸ್ತಿ ಗೌರವ ನಮ್ಮ ಆಡಳಿತ ಮಂಡಳಿ ಡಿಜಿಎಂಗಳಾದ ಗುರುಪ್ರಕಾಶ್ ಶೆಟ್ಟಿ, ಪ್ರಸನ್ನ ಹೆಗಡೆ, ಸುದೀಪ್ ಘೋಷ್ ಹಾಗೂ ನಮ್ಮೆಲ್ಲ ಉದ್ಯೋಗಿಗಳ ಹಾಗೂ ನಮ್ಮೊಡನೆ ವ್ಯವಹರಿಸುವ ಎಲ್ಲ ಆರ್ಥಿಕ, ಸಾಮಾಜಿಕ ಹಾಗೂ ವ್ಯವಹಾರಿಕ ಬಂಧುಗಳಿಗೆ ಮಾರ್ಗದರ್ಶನ ಮಾಡಿದ ಆಡಳಿತ ಮಂಡಳಿಗೆ ಸಲ್ಲುತ್ತದೆ. ಸೌರ ವಿದ್ಯುತ್ ಬಳಕೆ, ಪ್ರಯೋಗ ಮತ್ತು ಪ್ರಚಾರದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಬೆಂಬಲ ಸ್ಮರಣೀಯ ಎಂದು ಹೇಳಿದ್ದಾರೆ. ಪ್ರಶಸ್ತಿಯ ಕುರಿತು ಮಾತನಾಡಿದ ಆಸ್ಡೆನ್ ಸಿಇಒ ಡಾಕ್ಟರ್ ಅಶೋಕ್ ಸಿನ್ಹಾ, 2025ರ ಆಸ್ಡೆನ್ ಪ್ರಶಸ್ತಿ ವಿಜೇತರು ನಮ್ಮನ್ನೆಲ್ಲ ಆಶಾದಾಯಕವಾದ ಉತ್ತಮ ಭವಿಷ್ಯದತ್ತ ಮುನ್ನಡೆಸುತ್ತಿದ್ದಾರೆ. ಸೆಲ್ಕೋ ಮೂಲಕ ರೂಪುಗೊಂಡ ಪರಿಹಾರೋಪಾಯಗಳು ಅಗಾಧವಾಗಿ ಪರಿಣಾಮ ಬೀರಬಲ್ಲವು ಎಂಬುದು ಸಾಬೀತಾಗಿದೆ ಎಂದು ಹೇಳಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.